ಸರ್ ನಂಬಲ್ ಕಾಪಿನೇ ಬೇರೆ ಅದ ನಿಂಬಲ್ಲೇ ಬೇರೆ ಅದ ಸನ್ಮಾನ್ಯ ಅಧ್ಯಕ್ಷರೇ ಒತ್ತಿರಿ ಬೇರೆ ಕೊಟ್ಟಿರಿ ಬೇರೆ ಸಂವಿಧಾನವನ್ನ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಧ್ಯಕ್ಷರೇ. ಇದಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ನೀವು ಅಲ್ಲಿ ಓದಿದ್ದಕ್ಕೂ ಇಲ್ಲಿ ನಮ್ಗೆ ಕೊಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ, ಅದು ಸರಿಪಡಿಸ್ಕೊಳ್ಳಿ. ಹೌದು ಹೌದು ಹೌದು, ಒತ್ತಿರಿ ಬೇರೆ, ಇದು ಕೊಟ್ಟಿದ್ರಿ ಬೇರೆ. ಇಲ್ಲ ಇಲ್ಲ ನೀವು ಇನ್ ಅಕಾರ್ಡಿಂಗ್ ದಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮಗೂ ಅದೇ ಓದ್ಬೇಕು ಸಂವಿಧಾನ, ಬಸವನಗುಡಿಗೂ ಅದೇ ಓದ್ಬೇಕು, ಸಿದ್ದರಾಮಯ್ಯನವರು ಅದೇ ಓದ್ಬೇಕು. ನೀವು ಹೇಳಿರಲ್ಲ ಎಲ್ಲರಿಗೂ ಫ್ರೀ ಅಂತ. ಸಂವಿಧಾನ ಆಶಯನ ಬೇರೆ ರೀತಿ ಬರೆದ್ರೆ ಹೆಂಗ್ ನೀವು? ಓಕೆ ಅಧ್ಯಕ್ಷ, ಆಯ್ತು. ಮೂಲ ಆಶಯ ಎಲ್ಲೂ ಬದಲಾವಣೆ ಆಗಬಾರ್ದು. ಈಗ ನಮಗ್ ಕೊಟ್ಟಿರ್ತಕ್ಕಂಥದ್ದು ಅದು ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಥ ಒಂದೇನೆ, ಅರ್ಥ ಒಂದೇನೆ. ಈಗ ಎಲ್ಲ ಅಧ್ಯಯನ ಮಾಡಿ ಅತ್ಯಂತ ಜಾಗ್ರತೆಯಿಂದ ಬಾಬಾ ಸಾಹೇಬರು ಬರೆದಾರೆ. ಆ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಓದಬೇಕು ಹೊರತು ನಮಗೆ ತಿಳಿದಂಗೆ ಎಕ್ಸ್ಪಾಂಡ್ ಮಾಡ್ಕೊತ ಹೋದ್ರೆ ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಅಧ್ಯಕ್ಷರೇ. ಈಗ ನಮಗೆಲ್ಲರಿಗೂ ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ, ನಾನು ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ, ನಾನು ವಿನಂತಿ ಮಾಡ್ಕೋತೀನಿ, ಇನ್ನೊಮ್ಮೆ ಸಮಗ್ರವಾಗಿ ನಿಮಗೆ ಕನ್ನಡ ಪೂರ್ತಿ ಬರ್ತೇ ಇದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅನ್ನೋ ಬಾಯಲ್ಲಿ ಈಗ ಈ ಮಾತುಗಳು ಅದು ಕನ್ನಡ ಆಗಬಾರ್ದು. ಈಗ ಈಗ ಅಲ್ಲ, ದಯವಿಟ್ಟು ಈಗ ನಿಮ್ಮ ಚರ್ಚೆ ನಾನು ಸ್ವಾಗತಿಸ್ತೇನೆ. ಯಾಕೆ ಸಂವಿಧಾನಬದ್ಧವಾಗಿರುವಾಗ ವಿಚಾರ ಬಂತು, ಅವೆಲ್ಲ ತಮ್ಮ ತಮ್ಮ ಸಲಹೆ ಅಂತ ಇವತ್ತು ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಬಹುಶಃ ಇದರ ಒಂದು ಅರ್ಥ, ಒಂದು ಸಂಕ್ಷಿಪ್ತ ಒಂದು ಅರ್ಥ ಬರೋ ರೀತಿಯಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಇವತ್ತನ್ನು ನಾನು ಹೇಳಿದ್ದೆ ಅಂತ ಅವ್ರು ರಿಪೀಟ್ ಮಾಡಿದ್ದೀರಿ. ಅಲ್ಲ, ಬಹುಶಃ ಅದು ಇದೇ ರೀತಿ ಆಗಬೇಕಂದಿದ್ದೆ ಖಂಡಿತವಾಗಿಯೂ ಮುಂದಿನ ಬರುವಾಗ ಅದೇ ರೀತಿ ಮಾಡಿಕೊಂಡು ಹೋಗುವ. ಅದಕ್ಕಾಗಿ ನಾಳೆ ಇದಕ್ಕೆ ಅವಕಾಶ ಕೊಡಿ. ನೋಡಿ, ಮೂಲ ಸಂವಿಧಾನ ಪೀಠಿಕೆ ಏನಿದೆ ಅದರಲ್ಲಿ ಒಂದು ಅಕ್ಷರನೂ ಬದಲಾವಣೆ ಆಗದ ರೀತಿಯಲ್ಲಿ ನೀವು ಹೇಳಬೇಕು, ಬೋಧನೆ ಮಾಡಬೇಕು. ಅದರಂತೆ ನೀವು ಏನು ಬೋಧನೆ ಮಾಡ್ತೀರಿ ಅದನ್ನು ನಾವು ಅನುಸರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋ ಕೆಲಸ ಆಗಬೇಕು. ನನಗೆಲ್ಲ ಸಂತೋಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಾವೆಲ್ಲ ಬಹಳಷ್ಟು ಪ್ರೀತಿ, ವಿಶ್ವಾಸ, ಗೌರವ ಇಟ್ಟಿದ್ದೀರಿ. ಆದ ಕಾರಣ ಈ ಒಂದು ಸಂವಿಧಾನ ನಾವು ಹೇಗೆ ಓದುವಾಗ ಏನು ಆಸಕ್ತಿ ವಹಿಸಿದ್ದೀರಿ, ಚರ್ಚೆ ಮಾಡಿದ್ದೀರಿ. ತಮ್ಮ ನಡೆ ನುಡಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗಲೂ ಕೂಡ ಶಾಸಕರಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು BR ಅಂಬೇಡ್ಕರ್ ತತ್ವಕ್ಕೆ ಅನುಗುಣವಾಗಿ ನನ್ನ ಕೆಲಸ ಮಾಡಿ ಸರ್ವರ ಪ್ರೀತಿಗೆ ಪಾತ್ರರಾಗುವ ಅವಕಾಶ ತಾವೆಲ್ಲ ಪಡ್ಕೊಳ್ಳಿ ಅಂತೇಳಿ ನಿಮಗೆಲ್ಲರಿಗೂ ನಾನು ವಿನಂತಿಸಿಕೊಳ್ತೇನೆ.